ಮಕ್ಕಳು ಮನೇಲಿದ್ರೆ ಆ ಖುಷಿನೇ ಬೇರೆ ನೋಡು. ನಿಮ್ಮ ಅಪ್ಪನ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ನೀವಿಬ್ರು ಮನೆಗೆ ಬಂದಿರೋದು ಅವ್ರಿಗೆ 100 ಆನೆ ಬಲ ಬಂದಾಗಿದೆ. ನಾನ್ ಖುಷಿಯಾಗಿದ್ದೇನಲ್ಲ, ಅದಕ್ಕೆ ಅವರು ಖುಷಿಯಾಗಿದ್ದಾರೆ. ನನ್ ಖುಷಿನೇ ಅಪ್ಪನ ಖುಷಿ. ನಿನ್ಗಷ್ಟು ಗೊತ್ತಿಲ್ವಾ ಅಮ್ಮ? ಇವಳೆ ನಿಮ್ಮ ಮನೆಯ ಭಾರ್ಗವಿ. ಆ ಹುಡುಗಿ ಜೀವನ ಸರಿ ಹೋಗೋದು ಸರಿನೇನೆ, ಆದ್ರೆ ಇಷ್ಟು ಬೇಗ ವಿಕ್ಕಿನ ಹೇಗ್ ನಂಬ್ತೀಯ? ಮೊದ್ಲು ನಾವು ಹಂಗೆ ಅನ್ಕೊಂಡಿದ್ವಿ. ಆದ್ರೆ ಆ ವಿಕ್ಕಿ ಒಂದ್ ಮಗು ಜೀವನ ಉಳ್ಸೋಕೆ ಅದೆಷ್ಟು ಪರದಾಡ್ದ. ಅದನ್ನ ನೋಡಿ ಅವನು ನಿಜವಾಗ್ಲೂ ಬದ್ಲಾಗ್ತಿದ್ದಾನೆ ಅಂತ ಅನಿಸ್ತು. ತನ್ನ ರಕ್ತ ಕೊಟ್ಟು ಆ ಮಗು ಜೀವನ ಉಳಿಸಿದಾನಪ್ಪ. ಜೀವಗಳನ್ನ ತೆಗಿತೀನಿ ಅಂತ ಹೋಗ್ತಿದ್ದವನು ಇವತ್ತು ಒಂದು ಜೀವನ ಕಾಪಾಡೋಷ್ಟು ಬದಲಾಗಿದ್ದಾನೆ. ಇನ್ನೇನ್ ಬೇಕು ಹೇಳಿ? ಆದ್ರೂ ನೀನೊಬ್ಬ ಲಾಯರ್ ಆಗಿ ಯೋಚನೆ ಮಾಡೋದು ಉತ್ತಮ ಅನ್ಸುತ್ತೆ ಭಾರ್ಗವ್. ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಅಮ್ಮನು ತಿದ್ದಿ ಬುದ್ಧಿ ಹೇಳಿದಿದ್ರೆ ನಾನು ನಿಮ್ ತರನೇ ಬೆಳಿತಿದ್ನೇನು. ಅಪ್ಪ, ಇಲ್ಲಿ ಲಾಯರ್ ಬುದ್ಧಿಗಿಂತ ಮನುಷ್ಯತ್ವ ತುಂಬಾ ಮುಖ್ಯ ಅಂತ ನೀವೇ ಅಲ್ವಾ ಹೇಳ್ತಿದ್ದಿದ್ದು? ಎಲ್ರಿಗೂ ತನ್ನ ಜೀವನದಲ್ಲಿ ಬದಲಾಗೋಕೆ ಒಂದು ಅವಕಾಶ ಕೊಡ್ಬೇಕು. ಅವ್ರು ಬದಲಾಗ್ತಿದ್ದಾರೆ ಅಂದಾಗ ಅದನ್ನ ಪ್ರೋತ್ಸಾಹಿಸ್ಬೇಕು ಅಲ್ವಾ ಅಪ್ಪ? ಸರಿ, ನಿನಗ ಸರಿ ಅನ್ಸುತ್ತೆ ಮಾಡೋ ಹಾಗೆ. ಆದ್ರೆ ಒಂದು ಎಚ್ಚರಿಕೆ ಬಿಟ್ಟೆ, ಆ ಶಕ್ತಿ ಪ್ರಸಾದ್ ಮನೆಯವರು ಇದಾರಲ್ಲ, ವಿಷಯ ಚಿಂತ್ಕೊಂಡು ರಾಜಕೀಯ ಬುದ್ಧಿಯವರು ಸನ್ನಿವೇಶಕ್ಕೋಸ್ಕರ ಯಾವಾಗ ಬೇಕಾದ್ರೂ ಏನ್ ನಾಟಕ ಬೇಕಾದ್ರೂ ಆಡ್ತಾರೆ. ಈ ಎಚ್ಚರಿಕೆ ನಿನ್ಗಿರ್ಲಿ, ಹುಷಾರ್. ಬೇಷ್ ಮಗಡೆ, ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ನಿಭಾಯಿಸಿದ್ಯಾ. ಈಗ ರಾಜಕಾರಣಿಯಾಗೋ ಎಲ್ಲ ಲಕ್ಷಣಗಳು ನಿನ್ನಲ್ಲಿ ಕಾಣ್ತಾ ಇದೆ. ಎಸ್ ವಿಕ್ಕಿ, ಇವತ್ತು ನೀನ್ ನನ್ ಕಣ್ಣಿಗೆ ಬರೀ ನನ್ ತಮ್ಮ ಅಲ್ಲ, ನಮ್ ಪಾಲಿಗೆ ಹೀರೋ ಆಗಿ ಕಾಣ್ತಿದೀಯ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಕಣೋ. ಮತ್ತೆ ನಾನು ಯಾರು ಹೇಳು? ದಿ ಗ್ರೇಟ್ ಶಕ್ತಿ ಪ್ರಸಾದ್ ಅವ್ರ ಮಗ ಅಂದ್ರೆ ಸುಮ್ನೆನಾ? ಈಗಷ್ಟೇ ಭಾರ್ಗವಿ ನಮ್ಮ ಹೊಸ ಸಾಮ್ರಾಜ್ಯಕ್ಕೆ ಬುನಾದಿ ಹಾಕೊಟ್ಟಿದ್ದಾಳೆ. ಇಲ್ಲಿಂದ ನಾವು ಅವಳೊಟ್ಟಿಗೆ ಕೆಲಸ ಮಾಡಬೇಕಾಗತ್ತೆ. ಅವಳಿಗೆ ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಸಂದೇಹ ಬರಬಾರ್ದು, ಹಾಗೆ ನಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನು ಡ್ಯಾಡ್? ವಿಕ್ಕಿನ ಈಗ ಭಾರ್ಗವಿ ಹೊಗಳಿದಾಳೆ. ನಮ್ಮ ಮುಂದಿನ ಸ್ಟೆಪ್ಪು, ಜನ ಹೋಗಿ ಭಾರ್ಗವಿ ಹತ್ರ ವಿಕ್ಕಿನ ಹೊಗಳಬೇಕು. ಅದನ್ನ ಕೇಳಿ ಭಾರ್ಗವಿ ಆಶ್ಚರ್ಯ ಪಡಬೇಕು. ತಾನು ಹಾಕಿರೋ ಕೇಸಿಂದಾನೇ ವಿಕ್ಕಿ ಮನಸ್ಸು ಪರಿವರ್ತನೆ ಆಗಿದೆ ಅನ್ನೋ ರೇಂಜ್ಗೆ ಅವಳಿಗೆ ಹೆಮ್ಮೆ ಆಗಬೇಕು. ಹಾಗಾಗೋಕೆ ನೀನು ಪ್ರತಿದಿನ ಎಲ್ರೂ ಕಣ್ಗೂ ಒಳ್ಳೆಯವನಾಗಿ ಕಾಣೋಕೆ ಒಳ್ಳೆ ಕೆಲಸನ ಮಾಡಕ್ ಶುರು ಮಾಡಬೇಕು. ಈ ವಿಷಯನ ನನಗೆ ಬಿಟ್ಬಿಡಿ ಡ್ಯಾಡ್. ನಿಮ್ ಗೆಲುವು ನನ್ನ ಜವಾಬ್ದಾರಿ. ನೀವ್ ನನ್ನನ್ನು ನಂಬಿ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡ್ತೀನಿ. ನಿಮ್ ಮಗ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಹೆಮ್ಮೆ ಆಗ್ಬೇಕು. ಹಾಗೆ ನಡ್ಕೋತೀನಿ. ಭಾರ್ಗವಿ ನಮ್ಮ ಎಲ್ಲರ ಹೆಸರನ್ನ ಶುದ್ಧಿ ಮಾಡ್ತಿದ್ದಾಳೆ. ಮುಂದೆ ಅದೇ ಸಮುದ್ರದಲ್ಲಿ ಅವಳನ್ನ ಸಂಪೂರ್ಣವಾಗಿ ಮುಳುಗಿಸ್ಬೇಕು.
ಅವಳೇ ಹಾಕೊಟ್ಟಿರೋ ಈ ಹೊಸ ಮುಖವಾಡದ ಜೊತೆ ಇಡೀ ಜಗತ್ತನ್ನೇ ಗೆಲ್ತೀನಿ ಡ್ಯಾಡ್. ಆಮೇಲೆ ಅವಳು ಪುಟ್ಟ ಪ್ರಪಂಚನ ನಾಶ ಮಾಡೋದು ಚಿಲ್ಡ್ರೆ ಚಿಲ್ಡ್ರೆ ಕೆಲಸ ಡ್ಯಾಡ್. ನಾನ್ ಯಾಕೆ ಆಚೆ ಹೋಗ್ಬೇಕು, ನೀನ್ ಆಚೆ ಹೋಗ್ಬೇಕು. ಮನೆ ಅತಿಥಿಯಾಗಿ ಬಂದೋಳು ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಈ ಕ್ರಿಮಿನಲ್ಗೋಸ್ಕರ ಲಾಯರ್ ಆಗಕ್ಕೆ ಒಪ್ಕೊಂಡ್ಯಾ? ಅವರು ಕ್ರಿಮಿನಲ್ ಅಲ್ಲ, ನನ್ನ ಹೆಂಡತಿ. ಅಕ್ಕ, ನೀನೇನು ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಪರವಾಗಿಲ್ಲ, ಹೇಳು. ಅದೇನಿಲ್ಲ, ಕೊನೆಲಿ ಅವಳು ಅರ್ಜುನಿಂದ ದೂರ ಆಗ್ತಾಳಲ್ವಾ ವಿಕ್ಕಿ? ಅವಳು ಪ್ರೀತಿ ಕಳ್ಕೊಂಡಾಗ, ನಮ್ಮ ಪ್ರೀತಿನ ಬೇರೆ ಯಾರೋ ಕಿತ್ಕೊಂಡಾಗ ಆಗೋ ನೋವು ಏನು ಅಂತ ಅವಳಿಗೆ ಅರ್ಥ ಮಾಡಿಸ್ತೀನಿ. ಒಟ್ನಲ್ಲಿ ಭಾರ್ಗವಿ ನಿರ್ನಾಮನೆ ನಮ್ಮ ಮೂಲ ಧ್ಯೇಯ. Cheers. ಫೀಲ್ ಒಂದಿದ್ರೆ ಕೂಲ್ ಡ್ರಿಂಕ್ಸ್ ಕೂಡ ಬಿಯರ್ ತರನೇ ಅನಿಸ್ತಿದೆ. ಭಾರ್ಗವಿ ಕೊಟ್ಟಿರೋ ಹೊಸ ಮುಖವಾಡದ ಕಿಕ್ಕೇ ಬೇರೆ. ಅದರ ಪ್ರಭಾವನೆ ಅನ್ಸುತ್ತೆ. ಅದೆಷ್ಟೇ ದೊಡ್ಡ ಕಂಪ್ನಿ ಆಗಿರಲಿ, ಆ ಹುಡುಗಿದಳಲ್ಲ ಶಾಂತಲಕ್ಷ್ಮಿ, ಆಕೆಗೆ ಮೋಸ ಮಾಡೋಕ್ಕಾಗೋದಿಲ್ಲ. ರೇನು ಸಿಗುತ್ತೆ, ಹಾಗೆ ಕೆಲಸನೂ ಇರುತ್ತೆ, ಜೊತೆಗೆ ಸಂಬಳ ಸಹಿತ ಸಿಗುತ್ತೆ. ಅಪ್ಪ ಯಾಕೆ ಯಾವಾಗ್ಲೂ ಬೇಜಾರಲ್ಲಿ ಇರ್ತಾರೆ ಅಂತ ಅನಿಸ್ತಿತ್ತು. ಅವ್ರಿಗಾದಂತ ಅವಮಾನ ಇನ್ನು ಅವ್ರ ಮನ್ಸಿಂದ ಮಾಸಿಲ್ಲ. ಅವ್ರು ಮತ್ತೆ ಕಪ್ಪು ಕೋಟ್ ಹಾಕಿ ವಾದ ಮಾಡೋದನ್ನ ನಾನು ನೋಡ್ಬೇಕು. ನನ್ನ ಆಸೆ ಕನಸಾಗೆ ಉಳ್ದ್ಬಿಡ್ತಾ? ಮಾವ, ಏನ್ ಮಾವ, ಎಲ್ಲಾ ಸೆಕ್ಷನ್ಗಳು ನಿಮ್ ನಾಲ್ಗೆ ತುದಿನಲ್ಲೇ ಇದೆ. ನೋಡಿದ್ರ, ನೀವು ಕೋರ್ಟಿಂದ ದೂರ ಇರ್ಬೋದು, ಆದ್ರೆ ನೀವು ಕಲ್ತಿರೋ ವಿದ್ಯೆ ಯಾವತ್ತೂ ದೂರ ಆಗಲ್ಲ. ಮಾವ, ನೀವ್ಯಾಕೆ ಮತ್ತೆ ಕಪ್ ಕೋಟ್ ಹಾಕ್ಬಾರ್ದು? ಮತ್ತೆ ಕೋರ್ಟಿಗೆ ಬರ್ಬೋದಲ್ಲ ಮಾವ? ರವೀಂದ್ರ ಭಟ್ಕಳ್ ಅವರು ನ್ಯಾಯಾಲಯದ ನಿಯಮಗಳನ್ನು ಉಲ್ಲಂಘನೆ ಮಾಡಿದ ಕಾರಣ ಅವರ ಬಾರ್ ಕೌನ್ಸಿಲಿಂಗ್ ಅನ್ನು 12 ವರ್ಷಗಳ ಕಾಲ ರದ್ದುಗೊಳಿಸಲಾಗಿದೆ. ಮಾವ, ನಿಮ್ ಬಾರ್ ಕೌನ್ಸಿಲ್ ಲೈಸೆನ್ಸ್ ರದ್ದಾಗಿ ಎಷ್ಟು ವರ್ಷ ಆಯ್ತು? ಬೇಡ ಹೇಳಿ ಅಂದ್ರ, ಮತ್ತೆ ಆ ಸಾಹಸ ಬೇಡ. ಎಷ್ಟೋ ವರ್ಷ ಆಗೋಗ್ಬಿಟ್ಟಿದೆ, ಮತ್ತೆ ಯಾಕೆ ಬೇಕದಲ್ಲ? ಬಿಟ್ಬಿಡಿ, ಬೇಡ. ಈ ವಯಸ್ಸಲ್ಲಿ ಮತ್ತೆ ಕೋರ್ಟು ಕೇಸು ಇವೆಲ್ಲ ಯಾಕೆ ಬೇಕು ನನಗೆ? ಈಗ ಬಿಡಿ, ನಿಮಗೆ ಪುಟ್ಟಿಗೆ ಅಸಿಸ್ಟೆಂಟ್ ಆಗಿದ್ದೀನಲ್ಲ, ನಾನು ಹೀಗಿದ್ದೀನಲ್ಲ, ಇದೇ ನನ್ನ ನೆಮ್ಮದಿ. ಮಾವ, ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ನೀವು ಮನೇಲಿ ಯಾಕೆ ಕೂತ್ಕೋಬೇಕು? ನೀವು ಮತ್ತೆ ಕೋಟ್ ಹಾಕೊಂಡ್ರೆ ಎಷ್ಟು ಜನಕ್ಕೆ ಸಹಾಯ ಆಗತ್ತೆ ಗೊತ್ತಾ? ಹೌದು ಮಾವ, ನೀವು ಮತ್ತೆ ಕೋರ್ಟಿಗೆ ಬರಲೇಬೇಕು. ನೀವು ವಾದ ಮಾಡೋದನ್ನ ನಾನು ಭಾರ್ಗವಿ ಕೂತ್ಕೊಂಡು ನೋಡ್ಬೇಕು ಮಾವ. ಮಕ್ಕಳು ಮನೇಲಿದ್ರೆ
ಆ ಖುಷಿನೇ ಬೇರೆ ನೋಡು. ನಿಮ್ಮ ಅಪ್ಪನ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ. ನೀವಿಬ್ರು ಮನೆಗೆ ಬಂದಿರೋದು ಅವ್ರಿಗೆ 100 ಆನೆ ಬಲ ಬಂದಾಗಿದೆ. ನಾನ್ ಖುಷಿಯಾಗಿದ್ದೇನಲ್ಲ, ಅದಕ್ಕೆ ಅವರು ಖುಷಿಯಾಗಿದ್ದಾರೆ. ನನ್ ಖುಷಿನೇ ಅಪ್ಪನ ಖುಷಿ. ನಿನ್ಗಷ್ಟು ಗೊತ್ತಿಲ್ವಾ ಅಮ್ಮ? ಹಾಗೆ ಈ ಮಗಳಿಗೂ ಅಪ್ಪ ತುಂಬಾ ಖುಷಿಯಾಗಿರ್ಬೇಕು ಅನ್ನೋ ಆಸೆ ಇದೆ ಅಮ್ಮ. ಅಪ್ಪ ಮತ್ತೆ ಲಾಯರ್ ಆಗ್ಬೇಕಮ್ಮ. ಲಂಚ್ ದಾಸೆಗೋಸ್ಕರ ಸಾಕ್ಷಿಗಳನ್ನ ದುಡ್ಡಿಗೆ ಮಾರ್ಕೊಂಡು ಕೋರ್ಟ್ ಇಂದ ಬಹಿಷ್ಕಾರ ಹಾಕ್ಸ್ಕೊಂಡಿದ್ದಾನೆ. ಬಾರ್ ಕೌನ್ಸಿಲ್ ಇಂದ ಇವನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿದಾರೆ. ಅದಕ್ಕೆ ಮನೇಲಿ ಕೂತಿರೋದು ನಾಯಿ. ನನ್ಗೆ ನಿನ್ನ ಆಸೆ ಏನು ಅಂತ ಕೇಳಿದ್ರೆ ಅಪ್ಪ ಮತ್ತೆ ಕಪ್ಪು ಕೋಟ್ ಹಾಕಿ ಫೈಲ್ ಹಿಡ್ಕೊಂಡು ಕೋರ್ಟ್ಗೆ ಹೋಗ್ಬೇಕು. ಅದೇ ನನ್ನ ಆಸೆ ಅಮ್ಮ. ಈ ಆಸೆ ನೆರವೇರಿದ್ರೆ ಮಾತ್ರ ನಾನು ನಿಮ್ ಹಾಗೆ ಖುಷಿಯಾಗಿರೋದು. ಭಾರ್ಗವಿ, ನಿಮ್ಮಪ್ಪ ಲಾಯರ್ ಕೆಲಸ ಬಿಟ್ಬಿಟ್ರು ಅನ್ನೋದಷ್ಟೇ ನೀನು ಯೋಚನೆ ಮಾಡ್ತಾ ಇದೀಯಾ? ಒಂದೇ ಒಂದು ಕೇಸಿಂದ ಅವ್ರು ಇಷ್ಟೂ ವರ್ಷ ಕೆಲಸ ಮಾಡಿಲ್ಲ ಅಂದ್ರೆ ಅದರಿಂದ ಅವ್ರಿಗಾಗಿರೋ ಅವಮಾನ, ಭಯ, ನೋವು ಎಷ್ಟಿರ್ಬೋದು ಅಂತ ನೀನು ಯೋಚನೆ ಮಾಡಿದ್ಯಾ? ಗೊತ್ತಮ್ಮ, ನನ್ಗೆಲ್ಲ ಗೊತ್ತು. ಇಲ್ಲ, ನಿನಗೇನು ಗೊತ್ತಿಲ್ಲ ಭಾರ್ಗವಿ. ಪೂರ್ತಿಯಾಗಿ ಅವರ ನೋವನ್ನ ಆಚೆ ಹಾಕೇ ಇಲ್ಲ ಕಣೆ. ಕೋರ್ಟು ಕೇಸು ಅಂದ್ರೆ ಅವ್ರ ಮನಸ್ಸಿಗೆ ಹಿಂಸೆ ಆಗತ್ತೆ. ಈ ಅರ್ಥ ಇಲ್ದಿರೋ ಸಾಹಸ ಬೇಡ ಭಾರ್ಗವಿ. ಮನೇಲಿ ನೀನು ಅಳಿಯಂದ್ರು ಇಬ್ಬಿಬ್ರು ಲಾಯರ್ ಇದ್ದೀರಾ, ಅಷ್ಟೇ ಸಾಕು. ಅದೇಕಮ್ಮ ಸಾಲುತ್ತೆ? ಇವತ್ತೆಲ್ರೂ ನನ್ನನ್ನೇನೋ ತುಂಬಾ ಹೊಗಳ್ತಾ ಇರ್ಬೋದು, ದೊಡ್ಡ ಸಾಧನೆ ಮಾಡಿದೀನಿ ಅಂತಾನೂ ಅಂತಿರ್ಬೋದು. ಆದ್ರೆ ನಾನ್ ಹೀಗಾಗೋಕೆ ಯಾರ್ ಕಾರಣ ಹೇಳು? ನಮ್ಮಪ್ಪನಂತ ಒಳ್ಳೆ ಗುರು. ನನ್ನ ಕೈಯಲ್ಲೇ ಇಷ್ಟೊಂದಾಗುತ್ತೆ ಅಂದ್ರೆ ಇನ್ನು ಅವ್ರು ನನ್ ಗುರು ಅಮ್ಮ. ಅವ್ರ ಕೈಲಿ ನೆಷ್ಟ ಆಗ್ಬೋದು,